ಒಂದು ದಟ್ಟ ಕಾಡಿನ ಮಧ್ಯೆ ಒಂದು ಹಳೆಯ ಮನೆ ಒಂಟಿಯಾಗಿ ನಿಂತಿತ್ತು. ಸುತ್ತಮುತ್ತ ನೋಡಿದಾಗ ದೂರದವರೆಗೂ ಹಸಿರು ಮಾತ್ರ, ಮೌನ ಮಾತ್ರ. ಆ ಮನೆ ಏನೋ ಅಸಹಜವಾಗಿ ಕಾಣಿಸುತ್ತಿತ್ತು. ಅಲ್ಲಿ ಯಾರಾದರೂ ಇದ್ದಾರಾ, ಅಥವಾ ಅದರೊಳಗೆ ಹೇಳಲಾಗದ ರಹಸ್ಯ ಅಡಗಿದೆಯಾ? ನೋಡೋಣ ಬನ್ನಿ. ಹಲೋ 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 ಮಗಳೇ, ಅಪ್ಪ ನೀವಾ? ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಮನೆಗ್ ಬಾ ಮಗಳೇ. ಅಪ್ಪ ಸರ್ತೀಯ? ಅಪ್ಪ ನಾನ್ ನಾಳೆನೆ ಬರ್ತೀನಿ ರೀ. ನಾವು ಮನೆ ಬಿಟ್ಟು ಓಡಿ ಮದ್ವೆ ಆಗಿ 2 ವರ್ಷ ಆಯ್ತು. ಅಪ್ಪ ಇವತ್ತು ಫೋನ್ ಮಾಡಿದ್ರು. ಬಹುಶಃ ನಾನು ಗರ್ಭಿಣಿ ಅಂತ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ನಾಳೆ ಮನೆಗೆ ಹೋಗಿ ಬರ್ತೀನಿ. ಸರಿ, ಹೋಗ್ಬಾ. ಮನಸ್ಸಿನಲ್ಲಿ ಅನೇಕ ಯೋಚನೆಗಳೊಂದಿಗೆ ಅವಳು ತನ್ನ ಲಗೇಜ್ ಬ್ಯಾಗನ್ನು ತೆಗೆದುಕೊಂಡು ಬಟ್ಟೆಗಳನ್ನು ನಿಧಾನವಾಗಿ ಒಂದೊಂದಾಗಿ ಜೋಡಿಸಲು ಪ್ರಾರಂಭಿಸಿದಳು. ಮುಂದಿನ ದಿನ ಬೆಳಿಗ್ಗೆ ಲಗೇಜ್ ಕೈಯಲ್ಲಿ ಹಿಡಿದು ಅವಳು ಮೌನವಾಗಿ ಬಸ್ ನಿಲ್ದಾಣದ ಕಡೆಗೆ ಹೆಜ್ಜೆ ಹಾಕಿದಳು. ಅವಳು ವರ್ಷಗಳಿಂದ ತನ್ನ ತಂದೆ ತಾಯಿಯೊಂದಿಗೆ ಮಾತಾಡದೇ ಇರಲು ಕಾರಣ ಏನಂದ್ರೆ, ನಾನು ಅವನನ್ನೇ ಮದ್ವೆ ಆಗ್ಬೇಕು. ನಿನಗ್ ನಾಚಿಕೆ ಇಲ್ವಾ? ಅವಳ ತಂದೆ ತಾಯಿ ಈ ಪ್ರೇಮಕ್ಕೆ ಒಪ್ಪಲಿಲ್ಲ. ನಾವು ಎಲ್ಲವನ್ನೂ ಸಹಿಸಲು ಸಿದ್ಧ, ಆದರೆ ಇವನ್ ಜೊತೆ ನಿನ್ನ ಮದುವೆಗೆ ಒಪ್ಪುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು. ಇದನ್ನು ಕೇಳಿ ಅವಳು ಮತ್ತು ಅಗಸ್ತ್ಯ ಓಡಿ ಹೋಗಿ ಮದುವೆಯಾದರು. ಆ ದಿನದಿಂದ ಅವಳು ತನ್ನ ತಂದೆ ತಾಯಿಯನ್ನು ಮತ್ತೆ ನೋಡಲೇ ಇಲ್ಲ. ಹೀಗಿರುವಾಗ ತಂದೆಯಿಂದ ಬಂದ ಒಂದು ಫೋನ್ ಕರೆ ಅವಳಿಗೆ ಅಪಾರ ಸಂತೋಷವನ್ನು ತಂದಿತು. ಗಂಟೆಗಳ ಪ್ರಯಾಣದ ನಂತರ ಈಗ ಸಂಜೆಯಾಗಿತ್ತು. ಬಸ್ ಕೊನೆಗೂ ಬಸ್ ನಿಲ್ದಾಣಕ್ಕೆ ತಲುಪಿತು. ಅವಳು ಕಿಟಕಿಯಿಂದ ಹೊರಗೆ ನೋಡಿದಳು. ಅವಳ ತಂದೆ ತಾಯಿ ಅವಳಿಗಾಗಿ ಕಾಯುತ್ತಿದ್ದರು. ಅವರನ್ನು ಕಂಡ ಕ್ಷಣವೇ ಅವಳ ಹೃದಯ ಸಂತೋಷದಿಂದ ತುಂಬಿತು. ಜಾಗ್ರತೆ ಮಗಳೇ. ಅವಳು ತಾಯಿಯ ಮುಖವನ್ನು ನೋಡಿದಳು. ಅದು ಸ್ವಲ್ಪ ಬೇರೆ ರೀತಿಯಾಗಿ ಕಾಣಿಸಿತು, ಆದರೆ ಅವಳು ಗಮನಿಸಲಿಲ್ಲ. ನಂತರ ಎಲ್ಲರೂ ಅಲ್ಲಿಂದ ಮನೆ ಕಡೆಗೆ ಹೊರಟರು. ಅವರು ಮನೆಗೆ ತಲುಪುತ್ತಾರೆ. ತಲುಪಿದ ತಕ್ಷಣವೇ ಕಾರಿನಿಂದ ಇಳಿದು ಮನೆಯ ಕಡೆಗೆ ನಡೆದುಕೊಂಡು ಹೋಗುತ್ತಾರೆ. ಬಾಗಿಲು ತೆರೆದ ಕ್ಷಣದಲ್ಲೇ ಅವರಿಗೆ ಏನೋ ಒಂದು ಕೆಟ್ಟ ವಾಸನೆ ಬರುತ್ತದೆ. ಇದು ಯಾವ ವಾಸನೆ? ಹಿಂದೆ ಇರೋ ಗೋಮಯದ ವಾಸನೆ ಇರಬಹುದು. ಗರ್ಭಿಣಿಯಾಗಿರುವ ಕಾರಣದಿಂದಲೇ ನನಗೆ ಹೆಚ್ಚು ದುರ್ವಾಸನೆ ಬರುತ್ತಿರಬಹುದು ಎಂದು ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಿದ್ದಳು. ಮೂವರು ಮನೆಯೊಳಗೆ ಹೋಗುತ್ತಾರೆ ಮತ್ತು ಅವಳ ತಾಯಿ ಹೇಳಿದ್ದರು, ಬಟ್ಟೆ ಬದಲಿಸ್ಕೋ ಮಗಳೇ. ಅಷ್ಟರಲ್ಲಿ ನಾನು ಊಟ ತಯಾರಿಸ್ಕೊಳ್ತೀನಿ. ಅಮ್ಮ ಅಪ್ಪ ನೀವಿಬ್ರು ಊಟ ಮಾಡಿ. ಇಲ್ಲ ಮಗಳೇ. ನೀನ್ ತಿನ್ನು, ನಾವು ಆಮೇಲೆ ತಿಂತೀವಿ. ಊಟ ಮುಗಿಸಿದ ನಂತರ ಅವರು ಮಲಗುವ ಕೋಣೆಯ ಕಡೆಗೆ ಹೋಗುತ್ತಾರೆ. ಅವಳಿಗೆ ಶುಭರಾತ್ರಿ ಎಂದು ಹೇಳುತ್ತಾರೆ. ನಂತರ ಅವಳ ತಂದೆ ಮಾತ್ರ ಅಲ್ಲಿ ಉಳಿದು, ರಾತ್ರಿ ಹೊರಗೆ ಬರಬೇಡ, ಕಾಡು ಪ್ರಾಣಿಗಳಿರ್ತವೆ. ಸರಿ ಅಪ್ಪ. ಮಗಳೇ, ಬೆಳಿಗ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡಿದ್ದೀನಿ. ನಾವು ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಬರ್ತೀವಿ. ಅಪ್ಪ ನಾನ್ ಬರ್ತೀನಿ. ಬೇಡ ಮಗಳೇ, ನೀನೀಗ ಗರ್ಭಿಣಿ. ಆರಾಮವಾಗಿರು, ನಾವು ಹೋಗಿ ಬರ್ತೀವಿ. ಅವಳಿಗೆ ದುಃಖವಾಯಿತು. ಆದರೆ ಅವಳು ಕುಳಿತು ಬೆಳಗಿನ ಆಹಾರ ತಿನ್ನಲು ಪ್ರಾರಂಭಿಸಿದಳು. ನಂತರ ಅವಳ ತಂದೆ ತಾಯಿ ಹೊರಗೆ ಹೋಗಿದರು. ಪ್ರತಿದಿನ ಅವಳ ತಂದೆ ತಾಯಿ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಅವಳು ಮನೆಯಲ್ಲಿ ಒಂಟಿಯಾಗಿದ್ದಳು. ರಾತ್ರಿ ಅವಳು ನಿದ್ದೆಯಲ್ಲಿದ್ದಾಗ ಬಾಗಿಲಿನ ಕಡೆಯಿಂದ ಶಬ್ದ ಕೇಳಿತು. ಭಯದಿಂದ ಅವಳು ಎಚ್ಚರಿಕೆಯಾಯಿತು. ಅವಳು ಬಾಗಿಲಿನ ಕಡೆ ನೋಡಿದಳು. ಬಾಗಿಲಿನ ಹೊರಗೆ ಏನು ಅಸಾಮಾನ್ಯವಾಗಿ ನೆರಳಿನಂತೆ ಚಲಿಸುತ್ತಿರುವುದನ್ನು ನೋಡಿದಳು. ಅವಳಿಗೆ ಮತ್ತೆ ದುರ್ವಾಸನೆ ಬಂದಿತು. ತಕ್ಷಣ ಅವಳು ಬಾಗಿಲನ್ನು ತೆರೆದಳು. ಈ ರಾತ್ರಿಯಲ್ಲಿ ಅವಳ ತಾಯಿ ನಿಂತಿರುವುದನ್ನು ನೋಡಿ ಅವಳಿಗೆ ಅಚ್ಚರಿಯಾಯಿತು. ನೀನ್ ಬೆಕ್ಕಷ್ಟೇ. ನೀನ್ ನಿದ್ರೆ ಮಾಡು, ಹೋಗು.
ಅವಳ ತಾಯಿಯ ಅಸಹಜ ಮಾತುಗಳನ್ನು ಕೇಳಿ ಅವಳಿಗೆ ಭಯವಾಗಿ ಅವಳು ಮತ್ತೆ ತನ್ನ ಹಾಸಿಗೆ ಕಡೆಗೆ ಹೋಗಿ ಮಲಿಕೊಂಡಳು. ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ಭಯಗಳು ತಿರುಗುತ್ತಿದ್ದವು. ಅವಳು ಭಯದಿಂದ ದೂರ ಆಗಲು ರೇಖಾಚಿತ್ರ ಬಿಡಿಸಲು ಪ್ರಾರಂಭಿಸಿದಳು. ಅಚಾನಕ್ ಯಾರೋ ಅವಳನ್ನು ನೋಡುತ್ತಿರುವಂತೆ ಭಾಸವಾಯಿತು. ತಿರುಗಿ ನೋಡಿದಾಗ ಬಾಗಿಲಿನ ಹಿಂದೆ ಒಂದು ಹುಡುಗ ನಿಂತು ಭಯಾನಕವಾಗಿ ಅವಳನ್ನು ನೋಡುತ್ತಿತ್ತು. ಅವಳಿಗೆ ಇವನು ಯಾರು ಎಂದು ಕೇಳಲು ಯೋಚಿಸಿದ ಕ್ಷಣದಲ್ಲಿ ಅವನು ಅಚಾನಕ್ ಕಾಣೆಯಾದ. ಇದೀಗ ಅವಳು ಯೋಚಿಸುತ್ತಿದ್ದಳು, ಇದು ಏನು? ಅವಳು ಹಿಂದು ಹೋಗಿ ಹಾಸಿಗೆಯ ಮೇಲೆ ಕುಳಿತುಕೊಂಡಳು. ನಂತರ ತನ್ನ ತಂದೆ ತಾಯಿಯ ಫೋಟೋವನ್ನು ನೋಡಿದಾಗ ಅವಳಿಗೆ ಕೆಲವು ನೆನಪುಗಳು ನೆನಪಾಗುತ್ತವೆ. ಅವಳು ಫೋಟೋದಲ್ಲಿ ತನ್ನ ತಂದೆ ತಾಯಿಯನ್ನು ನೋಡಿದಾಗ ಅಚಾನಕ್ ಫೋಟೋದಲ್ಲಿ ಅವರ ಕಣ್ಣುಗಳಿಂದ ರಕ್ತ ಹರಿಯುವ ಹಾಗೆ ಅವಳಿಗೆ ಭಾಸವಾಯಿತು. ಭಯದಿಂದ ಅವಳ ಕೈಯಿಂದ ಫೋಟೋ ಫ್ರೇಮ್ ಜಾರಿ ಹೋಗಿತು. ಅವಳಿಗೆ ಭಯವಾಗಿತ್ತು. ಫೋಟೋ ಫ್ರೇಮ್ ಮುರಿದಿತು. ಅವಳು ಫ್ರೇಮ್ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟಾಗ ಫೋಟೋ ಮತ್ತೆ ಸಹಜವಾಗಿ ಕಾಣಿಸಿತು. ಏನೂ ನಡೆದೇ ಇಲ್ಲದಂತೆ ಕಾಣಿಸಿತು. ಇದೆಲ್ಲವನ್ನು ನೋಡಿ ಅವಳು ತನ್ನ ಗಂಡನಿಗೆ ಕರೆ ಮಾಡಿದಳು. ಇಲ್ಲಿ ಏನೋ ತಪ್ಪಾಗಿದೆ. ನಾನಿಲ್ಲಿ ಸುರಕ್ಷಿತವಾಗಿಲ್ಲ ಅನ್ನಿಸ್ತಿದೆ. ದಯವಿಟ್ಟು ಬೇಗ ಬನ್ನಿ. ಚಿಂತಿಸ್ಬೇಡ, ನಾನು ಬೇಗನೆ ಬರ್ತೀನಿ. ಏನೋ ತಪ್ಪಾಗಿದೆ ಅನ್ನಿಸ್ತಿದೆ. ಯಾವಾಗ್ಲೂ ಮುಚ್ಚಿರೋ ಅವ್ರ ಕೊಠಡಿಗೆ ಹೋಗಿ ನೋಡೋಣ ಸೋ. ಬಹುಶಃ ಅಲ್ಲಿ ನನ್ಗೇನಾದ್ರೂ ಸಿಗ್ಬೋದು. ಅವಳು ನಿಧಾನವಾಗಿ ಮೆಟ್ಟಿಲುಗಳನ್ನು ಏರುತ್ತಾಳೆ. ಪ್ರತಿ ಹೆಜ್ಜೆಯು ಮೌನವನ್ನು ಚೀರುತ್ತಿದೆ. ಬಾಗಿಲಿನ ಮುಂದೆ ನಿಂತು ಕ್ಷಣಕಾಲ ನಿಶ್ಚಲವಾಗುತ್ತಾಳೆ. ಮತ್ತೆ ನಿಧಾನವಾಗಿ ಬಾಗಿಲನ್ನು ತೆರೆದು ನೋಡುತ್ತಾಳೆ. ಆ ಕ್ಷಣದಲ್ಲಿ ಅವಳ ಕಣ್ಣೆದುರು ಎರಡು ನಿರ್ಜೀವ ದೇಹಗಳು. ಉಸಿರು ನಿಂತಂತೆ ಕತ್ತಲೆ ಅವಳನ್ನು ಸಂಪೂರ್ಣವಾಗಿ ಆವರಿಸು. ತನ್ನ ತಂದೆ ತಾಯಿಯ ಶವವನ್ನು ನೋಡಿದ ಕ್ಷಣವೇ ಅವಳು ಹಿಂದುಗಿದ್ದಳು. ಹಿಂದುಗಿದ್ದಾಗ ಅವಳು ಒಂದು ಪುಸ್ತಕದ ಅಲಮಾರಿಗೆ ತಾಕಿದಳು. ಅಚಾನಕ್ ಅಲ್ಲಿ ಒಂದು ರಹಸ್ಯ ಬಾಗಿಲು ತೆರೆದಿತು. ಅವಳು ಆ ಕೋಣೆಯೊಳಗೆ ಹೋದಳು. ಕತ್ತಲಿನಿಂದ ಆವರಿಸಲ್ಪಟ್ಟ ಈ ಕೊಠಡಿ ಗೋಡೆಗಳಿಂದ ನೆಲದವರೆಗೆ ಮಾನವ ಕಪಾಲಗಳಿಂದ ತುಂಬಿಕೊಂಡಿದೆ. ವರ್ಷಗಳ ರಹಸ್ಯಗಳನ್ನು ಹೊತ್ತಿರುವ ಈ ಜಾಗ ಮರಣದ ನಿಶ್ಶಬ್ದ ಸಾಕ್ಷಿಯಂತೆ ಕಾಣಿಸುತ್ತದೆ. ಮಧ್ಯದಲ್ಲಿ ರಕ್ತದ ಗುರುತುಗಳಿಂದ ಚಿತ್ರಿಸಲಾದ ವೃತ್ತ, ಅದರ ಒಳಗೆ ಭಯಾನಕ ಯಜ್ಞದ ಗುರುತುಗಳು. ಗೋಡೆಯ ಮೇಲೆ ಕೆತ್ತಲಾದ ಪಿಶಾಚಿ ಚಿಹ್ನೆ, ಮೇಣದ ಬತ್ತಿಗಳ ಕತ್ತಲೆ ಬೆಳಕಿನಲ್ಲಿ ಇನ್ನಷ್ಟು ಭೀತಿಯನ್ನು ಉಂಟು ಮಾಡುತ್ತದೆ. ಇದು ಸಾಮಾನ್ಯ ಕೊಠಡಿಯಲ್ಲ. ಅಲ್ಲಿ ಕಂಡ ಭಯಾನಕ ದೃಶ್ಯಗಳನ್ನು ನೋಡಿದ ಕ್ಷಣವೇ ಅವಳ ಹೃದಯ ಜೋರಾಗಿ ಬಡಿತ ಹೊಡೆಯಲು ಶುರು ಮಾಡಿತು. ಉಸಿರು ಕೂಡ ಸರಿಯಾಗಿ ಬೀಳದೆ ಅವಳು ಗಾಬರಿಯಿಂದ ಕೊಠಡಿಯಿಂದ ಹೊರಗೆ ಓಡಿದಳು. ಮೆಟ್ಟಿಲುಗಳ ಕಡೆಗೆ ದೌಡಾಯಿಸಿದಳು. ಕಾಲುಗಳು ನಡುಗುತ್ತಾ ಮೆಟ್ಟಿಲುಗಳನ್ನು ಇಳಿಯಲು ಶುರು ಮಾಡಿದಳು. ಆ ಸಮಯದಲ್ಲಿ ಅಚಾನಕ್ ಅಡಿಗೆ ಮನೆಯ ದಿಕ್ಕಿನಿಂದ ಏನೋ ವಿಚಿತ್ರ ಶಬ್ದ ಕೇಳಿಸಿತು. ಅವಳು ನಿಧಾನವಾಗಿ ಅಡಿಗೆ ಮನೆಯ ಕಡೆ ನಡೆತೊಡಗಿದಳು. ಪ್ರತಿಯೊಂದು ಹೆಜ್ಜೆಯೂ ಭಾರವಾಗಿ. ಅಡಿಗೆ ಮನೆಗೆ ಹತ್ತಿರವಾದ ಕ್ಷಣವೇ ಯಾರೋ ಪ್ರಾಣಿಯಂತೆ ಏನನ್ನೋ ಹರಿದು ತಿನ್ನುವ ಭಯಾನಕ ಶಬ್ದ. ಅವಳು ಅವರನ್ನು ನೋಡಿದ ಕ್ಷಣವೇ ಅವಳಿಗೆ ಭಯವಾಯಿತು. ಅವರು ಅವಳ ಕಡೆಗೆ ಕೋಪಭರಿತ ಕಣ್ಣುಗಳಿಂದ ಭಯಾನಕವಾಗಿ ನೋಡುತ್ತಿದ್ದರು.